ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಜ್ಯೋತಿಸ್ ಲೈಫ್ ಸ್ಟೈಲ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ವ್ಲಾಗಲ್ಲಿ ಅನ್ಬಾಕ್ಸಿಂಗ್ ಮಾಡ್ತಾಯಿದ್ದೀವಿ. ಏನು ಅನ್ಬಾಕ್ಸ್ ಮಾಡ್ತಿದ್ದೀವಿ ಅಂತಲೂ ಕೂಡ ಹೇಳ್ತೀನಿ. ಇದನ್ನು ತುಂಬ ದಿನದಿಂದ ತೊಗೋಬೇಕು ಅಂತ ಅಂದ್ಕೊಂಡಿದ್ವಿ, ಬಟ್ ಟೈಮ್ ಕೂಡ ಬಂದಿರಲಿಲ್ಲ. ಎಷ್ಟೋ ಸತಿ ನಮ್ಮ ಹತ್ರ ದುಡ್ಡು ಇದ್ದರೂ ಕೂಡ ಆ ಪ್ರಾಡಕ್ಟ್ನ ಆಗಲಿ ಮತ್ತು ಏನೇ ಕೊಂಡ್ಕೋಬೇಕು ಅಂತ ಆಗಲಿ ಅದಕ್ಕೊಂದು ಟೈಮ್ ಬರಬೇಕು ಅಂತ ಹೇಳ್ತಾರೆ. ಸೊ ಅದೇ ಥರನೇ ಆಗಿತ್ತು. 1 ವರ್ಷದಿಂದ 2 ವರ್ಷದಿಂದ ಇದನ್ನು ತೊಗೋಬೇಕು ಅಂತ ತುಂಬ ದಿನದಿಂದ ಅಂದ್ಕೊತಿದ್ವಿ. ಬಟ್ ಹೋಗ್ಲಿ ತಗೊಳ್ಳೋಣ ಅಂತ ತುಂಬಾ ಮುಂದೆ ಹಾಕ್ಕೊತಾನೆ ಬಂದ್ವಿ. ಫೈನಲಾಗಿ ಮೊನ್ನೆ ಬಿಗ್ ಬಿಲಿಯನ್ ಡೇ ಕೂಡ ಬಂದಿತ್ತಲ್ವ. ಸೊ ಆವಾಗ ನೋಡೋಣ ಅಂತ ಚೆಕ್ ಮಾಡೋಣ, ಎಷ್ಟಿರುತ್ತೋ ನೋಡೋಣ, ಆದರೆ ತಗೊಳ್ಳೋಣ ಅಂತ ಹೇಳಿಬಿಟ್ಟು ಚೆಕ್ ಮಾಡಿದ್ವಿ. ಓಕೆ, ನಮಗೆ ಪ್ರೈಸ್ ಕೂಡ ಚೆನ್ನಾಗಿ ಅನ್ನಿಸ್ತು. ಸೊ ಫೈನಲಿ ತೊಗೊಂಡ್ವಿ. ನಾವು ತೊಗೊಂಡಿದ್ದು ಬಂದು ಐಪ್ಯಾಡ್ 10th ಜನರೇಷನ್ ನಾವು ತೊಗೊಂಡ್ವಿ. ನನಗಂತೂ ತುಂಬಾ ಖುಷಿ ಆಯಿತು. ನನ್ನ ಮಗಳು ಕೂಡ ತುಂಬ ದಿನದಿಂದ ಯಾರಾದರೂ ಬೇರೆ ಮಕ್ಕಳು ಇಟ್ಕೊಂಡು ನೋಡೋದು ಎಲ್ಲ ಮಾಡಿದಾಗ ಅಮ್ಮ ನಂಗೂ ಬೇಕು ಅಂತ ಕೇಳೋಳು. ಬಟ್ ಇಂಪಾರ್ಟೆಂಟ್ಲಿ ನಾವು ಅವಳಿಗೋಸ್ಕರ ತೊಗೊಂಡಿಲ್ಲ, ಮನೆಗೆ ಬೇಕಾಗಿತ್ತು, ನನ್ನ ಹಸ್ಬೆಂಡ್ಗೂ ಕೂಡ ಬೇಕಾಗಿತ್ತು, ನನಗೂ ಕೂಡ ಎಡಿಟಿಂಗ್ ಆಗಲಿ ಇನ್ನೊಂದಕ್ಕಾಗಲಿ ಯೂಸ್ ಆಗುತ್ತೆ ಅಂತ ಹೇಳಿಬಿಟ್ಟು ನಾವು ಐಪ್ಯಾಡ್ನ ತೊಗೊಂಡ್ವಿ. ನಾವು ಇದಕ್ಕೆ ಪೇ ಮಾಡಿದ್ದು ಬಂದು 45,999. ಅಮೆಝಾನಲ್ಲಿ ನಾವು ಬುಕ್ ಮಾಡಿದ್ದು ವಿತಿನ್ 2 ಡೇಸಲ್ಲೇ ನಮಗೆ ಡೆಲಿವರಿ ಆಯಿತು. ಇದು 256 GB ಇರೋದನ್ನೇ ನಾವು ತೊಗೊಂಡ್ವಿ. ಸ್ವಲ್ಪ ಸ್ಟೋರೇಜ್ ಚೆನ್ನಾಗಿರಲಿ, ಏನಾದರೂ ಜಾಸ್ತಿ ಆಯಿತು ಅಂದರೆ ಅವಾಗ ಬೇಕಾದ್ರೆ ಹಾರ್ಡ್ ಡಿಸ್ಕ್ ಯೂಸ್ ಮಾಡ್ಬೋದು. ಬಟ್ ಇಷ್ಟು ನಮಗೆ ಸಾಕಾಗತ್ತೆ ಅಂತ ಅನ್ನಿಸ್ತು. ಸೊ ಅದಕ್ಕೋಸ್ಕರ ನಾವು ಇಷ್ಟನ್ನು ಆರ್ಡರ್ ಮಾಡ್ಕೊಂಡ್ವಿ. ಐಪ್ಯಾಡ್ನ ಬೇರೆಯವ್ರು ಯೂಸ್ ಮಾಡೋದನ್ನು ನೋಡಿದೆ, ನಾನು ಕೂಡ ಅದನ್ನು ಆಪ್ರೇಟ್ ಮಾಡಿದ್ದೆ. ಬಟ್ ನಾವು ಸ್ವಂತ ತಗೊಂಡು ಅದನ್ನು ಯೂಸ್ ಮಾಡೋದ್ರಲ್ಲಿ ಇರೋ ಫೀಲೇ ಬೇರೆ. ನಿಜವಾಗ್ಲೂ ಐಪ್ಯಾಡ್ನ ನೋಡಿದಾಗ ತುಂಬಾ ಖುಷಿ ಆಯಿತು. ಒಂಥರ ಹಿಂಗೆ ಹೇಳೋದು ಅಂತಂದರೆ ಅದನ್ನು ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ, ಅಷ್ಟು ಖುಷಿಯಾಗಿತ್ತು. ನಾನು ಐಫೋನ್ ಯೂಸ್ ಮಾಡೋದ್ರಿಂದ ನನಗೆ ಐಪ್ಯಾಡು ತುಂಬಾ ಈಸಿ ಆ್ಯಕ್ಸಸ್ ಅಂತ ಅನ್ನಿಸ್ತು. ಬಟ್ ಆ್ಯಂಡ್ರಾಯ್ಡ್ ಯೂಸ್ ಮಾಡೋರಿಗೆ ಹೇಗೆ ಅಂತ ನನಗೆ ಗೊತ್ತಿಲ್ಲ. ಸ್ವಲ್ಪ ಪ್ರಾಕ್ಟೀಸ್ ಬೇಕಾಗುತ್ತೆ ಸ್ಟಾರ್ಟಿಂಗಲ್ಲಿ, ಯೂಸರ್ ಫ್ರೆಂಡ್ಲಿ ಅನ್ಸೋದಿಲ್ಲ ಅಂತ ನನಗೆ ಅನಿಸುತ್ತೆ. ಬಟ್ ಆಲ್ರೆಡಿ 3 ಇಯರ್ಸಿಂದ ನಾನು ಐಫೋನ್ ಯೂಸ್ ಮಾಡ್ತಿರೋದ್ರಿಂದ ನನಗೆ ಐಪ್ಯಾಡು ಓಕೆ, ಆರಾಮಾಗಿ ಯೂಸ್ ಮಾಡಬಹುದು ಅಂತ ಅನ್ನಿಸ್ತು. ಬಟ್ ಎಡಿಟಿಂಗ್ನ ಇದರಲ್ಲಿ ತುಂಬ ಹುಷಾರಾಗಿ ಕಲ್ತ್ಕೋಬೇಕು, ಸ್ವಲ್ಪ ಟೈಮ್ ಕೂಡ ಬೇಕು ಎಡಿಟಿಂಗ್ ಕಲಿಯೋದಕ್ಕೆ. ಯೂಟ್ಯೂಬ್ನೆಲ್ಲ ನೋಡಿಕೊಂಡು ಮತ್ತು ಫ್ರೆಂಡ್ಸ್ ಯಾರ ಹತ್ರ ಆದರೂ ಅದರಲ್ಲಿ ಯೂಸ್ ಮಾಡ್ತಿರೋ ಯಾರು ಇದ್ದರೆ ಅವ್ರ ಹೆಲ್ಪ್ ತೊಗೊಂಡು ಈಸಿಯಾಗಿ ಕಲ್ತ್ಕೋಬೋದು. ನಮ್ಮ ಮನೇಲಿ ನಾವು ಏನೇ ಹೊಸದು ಪರ್ಚೇಸ್ ಮಾಡಿದ್ರು ಕೂಡ, ಇವನ್ ಒಂದು ಶೂಸ್ ಆಗಿರ್ಬೋದು, ಮತ್ತು ಮನೆಗೇನಾದರೂ ಪ್ರಾಡಕ್ಟ್ ಆಗಿರ್ಬೋದು, ಇನ್ನೊಂದು ಮತ್ತೊಂದು ಏನೇ ಅಷ್ಟು ಇಂಪಾರ್ಟೆಂಟ್ ಆಗಿರೋದು ಏನೇ ತೊಗೊಂಡ್ರು ನಾವು 3 ಜನ ಸೇರಿಬಿಟ್ಟು ನಾವು ಅನ್ಬಾಕ್ಸ್ ಮಾಡೋದು. ಯಾರು ಒಬ್ಬರನ್ನ ಬಿಟ್ಟು ಒಬ್ಬರು ಅನ್ಬಾಕ್ಸ್ ಮಾಡೋದೆಲ್ಲ ಮಾಡೋದಿಲ್ಲ. ಏನು ಕಿಚನ್ ಐಟಮ್ಸು ಚಿಕ್ಕ ಐಟಮ್ಸ್ ಬಂತಂದರೆ ನಾನು ಅನ್ಬಾಕ್ಸ್ ಮಾಡ್ಕೋತೀನಿ. ಬಟ್ ಯಾವ್ದಾದ್ರು ತುಂಬ ಇಂಪಾರ್ಟೆಂಟು ವೆಯ್ಟ್ ಮಾಡಿ ತೊಗೊಂಡಿರೋಂಥ ಪ್ರಾಡಕ್ಟು ವ್ಯಾಲ್ಯೂಬಲ್ ಅಂತ ಅನಿಸುತ್ತೆ, ನಾವು 3 ಜನ ಸೇರಿ ಅನ್ಬಾಕ್ಸ್ ಮಾಡ್ತೀವಿ. ಸ್ಪೆಷಲ್ಲಾಗಿ ನಮ್ಮ ಮಗಳು ಹುಟ್ಟಿದಾಗಿಂದ ನಾವು ಎಲ್ಲ ಪ್ರಾಡಕ್ಟ್ಸು ಕೂಡ ನಾವು ಅವಳ ಕೈಯಲ್ಲೇ ಅನ್ಬಾಕ್ಸ್ ಮಾಡಿಸಿರೋದು. ಸೊ ಅದೊಂಥರ ತುಂಬ ಖುಷಿ ಆಗುತ್ತೆ ಮಗಳ ಕೈಯಲ್ಲಿ ಅನ್ಬಾಕ್ಸ್ ಮಾಡಿಸೋದು. ಐಪ್ಯಾಡ್ ಬಾಕ್ಸಲ್ಲಿ ನಮಗೆ 3 ಪ್ರಾಡಕ್ಟ್ಸ್ ಬಂದಿದ್ದು. ಒಂದು ಐಪ್ಯಾಡು, ಒಂದು ಕನೆಕ್ಟರು ಮತ್ತು ಅಡಾಪ್ಟರು, ಈ 3 ಪ್ರಾಡಕ್ಟ್ ಬಂದಿತ್ತು. ಪೆನ್ಸಿಲ್ನ ನಾವು ಸಪ್ರೇಟಾಗಿ ಆರ್ಡ್ರ್ ಮಾಡ್ಕೋಬೇಕಾಗುತ್ತೆ, ಇದ್ರ ಜೊತೆಗೆ ಬರೋದಿಲ್ಲ. ನಾವು ಅನ್ಬಾಕ್ಸ್ ಮಾಡಿದ ತಕ್ಷಣವೇ ಹೋಗಿಬಿಟ್ಟು ಟೆಂಪರ್ ಗ್ಲಾಸ್ ಹಾಕ್ಸ್ಕೊಬಂದ್ಬಿಟ್ವಿ. ಯಾಕಂದರೆ ಮಗಳಿರೋದ್ರಿಂದ ಅವಳು ನನಗೆ ಕೊಡು ಅಂತ ಕೇಳ್ತಿರ್ತಾಳೆ. ಸೊ ಅದಕ್ಕೆ ಸೇಫರ್ ಸೈಡಿಗೆ ಬೇಗ ಹಾಕ್ಸ್ಕೊಬರೋಣ ಅಂತ ಹೇಳಿಬಿಟ್ಟು ಹೋಗಿ ಟೆಂಪರ್ ಗ್ಲಾಸ್ ಕೂಡ ಹಾಕ್ಸ್ಕೊಬಂದ್ವಿ. ಹಾಗೆ ನಾವು ಬ್ಯಾಕ್ ಕೇಸ್ನ ಸರ್ಚ್ ಮಾಡಿದ್ವಿ, ಬಟ್ ಎಲ್ಲೂ ನಮಗೆ ಸೂಟಬಲ್ ಆಗುವಂಥದ್ದು ಸಿಕ್ಕಿರಲಿಲ್ಲ. ಸೊ ಆನ್ಲೈನಲ್ಲೇ ಬುಕ್ ಮಾಡ್ಕೊಳ್ಳೋಣ, ಅದು ಆಲ್ಮೋಸ್ಟ್ 2 ಡೇಸಲ್ಲೇ ಬರೋ ಥರ ಡೆಲಿವರಿ ಇತ್ತು. ಸೊ ಆನ್ಲೈನಲ್ಲೇ ಬುಕ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಬುಕ್ ಮಾಡ್ಕೊಂಡ್ವಿ. ಬಟ್ ನಾನು ಇದರಲ್ಲಿ ಆ್ಯಡ್ ಮಾಡಿಲ್ಲ ಅದನ್ನು. ಯಾವಾಗಾದರೂ ಮುಂದಿನ ವ್ಲಾಗ್ಸಲ್ಲಿ ನಾನು ನಿಮ್ಗೆ ಅದನ್ನು ಶೇರ್ ಮಾಡ್ತೀನಿ. ಯಾರಿಗಾದ್ರು ಲಿಂಕ್ ಬೇಕಂತಂದ್ರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ಈ ಐಪ್ಯಾಡ್ದು ಲಿಂಕು ಕೂಡ ನಿಮಗೆ ಶೇರ್ ಮಾಡ್ತೀನಿ. ಇವತ್ತಿನ ಪುಟ್ಟ ಅನ್ಬಾಕ್ಸಿಂಗ್ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರೆಲ್ಲ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನಿಮ್ಮೆಲ್ಲರ ದಿನ ಶುಭವಾಗಲಿ.